ಕರ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ವಂದನೆ ಸಲ್ಲಿಸ್ತೀನಿ. ಪ್ರಿಯ ದೇವರ ಮಕ್ಕಳೆಲ್ಲರೂ ಹೇಗಿದ್ರ? ನೀವೆಲ್ಲರೂ ಸಂತೋಷವಾಗಿ ಚೆನ್ನಾಗಿದ್ರ ಅಂತ ನಾನು ಭಾವಿಸ್ತೀನಿ. ನೀವೆಲ್ಲಿದ್ರು, ದೂರದಲ್ಲಿದ್ದರು, ಸಮೀಪದಲ್ಲಿದ್ದರು, ಇರುವಂಥ ಸ್ಥಳದಲ್ಲಿ ದೇವರು ನಿಮ್ಮೆಲ್ಲರನ್ನು ಕಾಪಾಡಿ ಕಾದು ನಡೆಸಲಿ. ಹೌದು, ಈ ಒಂದು ಸಮಯದಲ್ಲಿ ದೇವರ ಮಾತು ಎಂಬ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೊಂದು ಬಾರಿ ನಿಮಗೆ ಯೇಸುವಿನ ಮಧುರ ನಾಮದಲ್ಲಿ ವಂದನೆ ಸಲ್ಲಿಸ್ತಾ ಇದ್ದೀನಿ. ಎಲ್ಲರೂ ಮುಂಜಾನೆ ಎದ್ದು ಈ ಒಂದು ವಿಡಿಯೋನ ನೋಡ್ತಾ ಇರ್ಬೋದು. ಅನೇಕರು ಕೆಲಸದಲ್ಲಿ ಹೋಗುವಾಗ ಮಾರ್ಗದಲ್ಲಿ ನೋಡ್ತಾ ಇರ್ಬೋದು. ಅನೇಕರು ಕೆಲಸ ಮುಗಿಸಿ ಬಂದು ಈ ವಾಕ್ಯ ನೋಡ್ತಿರ್ಬೋದು. ಪ್ರಿಯ ದೇವರ ಮಗು, ಇವತ್ತು ನೀವು ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ಈ ಒಂದು ವಾಕ್ಯ ನೋಡ್ತಿರ್ಬೋದು. ಈ ಒಂದು ವಿಡಿಯೋ ನೋಡುವಾಗ ನಿಮ್ಮ ಸಂಗಡ ದೇವರು ಮಾತಾಡ್ತಾರೆ. ನಿಮ್ಮ ಸಂಗಡ ನನ್ನ ಕರ್ತನು ಮಾತಾಡ್ತಾನೆ. ಎಷ್ಟು ಜನ ನಂಬ್ತೀರ? ಹೌದು, ಈ ಸಮಯದಲ್ಲಿ ಪ್ರಿಯ ದೇವರ ಮಕ್ಕಳು ದಯವಿಟ್ಟು ಕ್ಷಮಿಸಿ. ಅನೇಕ ದಿವಸದಿಂದ ವಿಡಿಯೋ ಹಾಕಬೇಕಿತ್ತು, ಹಾಕೋಕ್ಕಾಗಿಲ್ಲ ಪರಿಸ್ಥಿತಿಗಳು. ಈ ವೇಳೆ ದೇವ್ರು ಕೊಟ್ಟ ಒಂದು ಆಲೋಚನೆ ಧ್ಯಾನಿಸೋಣ. ಯೋಬನ ಪುಸ್ತಕ 14ನೇ ಅಧ್ಯಾಯ 7, 8, 9 ಈ 3 ವಾಕ್ಯವನ್ನು ನಾವು ಆಳವಾಗಿ ಧ್ಯಾನಿಸೋಣ. 7ನೇ ವಾಕ್ಯ ನೋಡುವುದಾದರೆ, ಕಡಿದ ಮರವು ತಾನು ಮೊಳೆಯುವುದನ್ನು ನಿಲ್ಲಿಸದೆ ಮತ್ತೆ ಚಿಗುರಿನೆಂದು ನಿರೀಕ್ಷಿಸುತ್ತದಲ್ಲವೇ? ಇಲ್ಲಿ ಕ್ವಶನ್ ಆಶ್ಚರ್ಯಕರವಾದ ಚಿಹ್ನೆ ಇದೆ. ಮುಂದೆ 2 ವಾಕ್ಯ ನೋಡೋದಾದರೆ, ನೆಲದಲ್ಲಿ ಅದರ ಬುಡವು ಮುದಿಯಾದರೂ ಮಣ್ಣಿನಲ್ಲಿ ಬೇರು ಸತ್ತರೂ ನೀರಿನ ವಾಸನೆಯಿಂದಲೇ ಅದು ಮೊಳೆತು ಗಿಡದ ಹಾಗೆ ಕವಲೊಡೆಯುವುದು. ಪ್ರಿಯ ದೇವರ ಮಗುವೆ, ಇಲ್ಲಿ ಯೋಬನು ಅವನ ಜೀವಿತದಲ್ಲಿ ಬಂದಂಥ ಒಂದು ಪರಿಸ್ಥಿತಿಗಳು ಎಲ್ಲವನ್ನೂ ಕಳ್ಕೊಂಡ. ಹೆಂಡತಿ, ಮಕ್ಕಳು, ಆಸ್ತಿ ಎಲ್ಲವನ್ನು ಕಳ್ಕೊಂಡು ಬೀದಿಗೆ ಬೀಳುವಂಥ ಸಮಯದಲ್ಲಿ ಒಂದು ಪರಿಸರವನ್ನು ನೋಡಿಕೊಂಡು, ಈ ಲೋಕದಲ್ಲಿರುವಂಥ ಗಿಡಗಳನ್ನು ನೋಡಿಕೊಂಡು ಅವನು ವರ್ಣಿಸ್ತಾ ಇದ್ದಾನೆ. ಪ್ರಿಯ ದೇವರ ಮಗುವೆ, ಮನುಷ್ಯನ ದೃಷ್ಟಿಯಲ್ಲಿ ಒಂದು ಗಿಡ ಯಾರಾದರೂ ಕಟ್ ಮಾಡಿಬಿಟ್ರೆ ಅದಷ್ಟೇ, ಇನ್ನು ಅದು ಬೆಳೆಯೋದಿಲ್ಲ, ಒಣಗೋಗಿರೋವಂಥ ಕಡ್ಡಿ ಈ ರೀತಿ ತಿಳ್ಕೊತಾನೆ. ಆದರೆ ಯೋಬನು ಅವನ ಜೀವಿತವನ್ನು ಎಲ್ಲವನ್ನು ಕಳ್ಕೊಂಡಂಥ ಪರಿಸ್ಥಿತಿಯಲ್ಲಿ ಆ ಒಂದು ಮರವನ್ನು ಅವನು ಹೋಲಿಸಿ ನೋಡ್ತಾ ಇದ್ದಾನೆ. ಯಾಕಂದರೆ ಆ ಮರಕ್ಕೊಂದು ನಿರೀಕ್ಷೆ ಇದೆ. ಯಾಕಂದರೆ ಆ ಮರವನ್ನು ಕಡ್ದಾಕಿರ್ಬೋದು, ಅದ್ರ ರೆಂಬೆಗಳು ಕಡ್ದಾಕಿರ್ಬೋದು, ಆದರೆ ಮತ್ತೆ ಅದ್ರ ಬೆಳೆಯುತ್ತೆ. ನಾನು ಬೆಳೆದೀನಿ ಅಂತ ಆ ಮರಕ್ಕೊಂದು ನಿರೀಕ್ಷೆ ಇರುತ್ತೆ. ಆ ನಿರೀಕ್ಷೆ ಇದೆ ಅಂತ ಯೋಬನು ಇಲ್ಲಿ ವರ್ಣಿಸ್ತಾ ಇದ್ದಾನೆ. ಯಾಕಂದರೆ ಕಡಿದ ಮರವು ತಾನು ಮೊಳೆಯುವುದನ್ನು ನಿಲ್ಲಿಸದೆ ಮತ್ತೆ ಚಿಗುರಿನೆಂದು ನಿರೀಕ್ಷಿಸುತ್ತದಲ್ಲವೇ? ಆಮೇಲೆ ಯಾಕಂದರೆ ಆ ಮರಕ್ಕೊಂದು ನಂಬಿಕೆ. ಇವತ್ತು ನನ್ನನ್ನು ಕಡ್ದಾಕಿರ್ಬೋದು, ಇವತ್ತು ನನ್ನ ರೆಂಬೆಗಳು ಕಡ್ದಾಕಿರ್ಬೋದು, ನಾನು ಮತ್ತೆ ಚಿಗುರ್ತೀನಿ. ಇವತ್ತು ಎಷ್ಟು ಜನ ಇವತ್ತು ನಿರೀಕ್ಷೆ ಇಲ್ಲದೆ ಜೀವಿಸ್ತಾ ಇದ್ರ? ಇವತ್ತು ನಿನ್ನ ಜೀವಿತದಲ್ಲಿ ಎಲ್ಲವನ್ನೂ ನಾನು ಕಳ್ಕೊಂಡೆ. ಒಂದು ಪ್ರೀತಿ, ಸಂತೋಷ, ಸಮಾಧಾನ ನನ್ನ ಜೀವಿತದಿಲ್ಲ. ನನ್ನ ನಂಬಿದವರು ನನಗೆ ಸಂಗಡ ಇಲ್ಲ. ನಾನು ಎಲ್ಲರೂ ಕೈ ಬಿಟ್ಟಂಥ ಪರಿಸ್ಥಿತಿಯಲ್ಲಿ ನಾನು ಜೀವಿಸ್ತಾ ಇದ್ದೀನಿ. ಈ ರೀತಿ ಅನೇಕರು ಪ್ರಿಯ ದೇವರ ಮಗುವೆ ನಿರೀಕ್ಷೆ ಇಲ್ಲದೆ ಜೀವಿಸ್ತಾ ಇದ್ದಾರೆ. ಇವತ್ತು ನಿನಗೊಂದು ನಿರೀಕ್ಷೆ ಬೇಕು. ನನ್ನ ಕರ್ತನಾದ ಯೇಸು ಕ್ರಿಸ್ತನು ನನ್ನ ಸಂಗಡ ಇದ್ದಾನೆ. ಮನುಷ್ಯರು ನಿಮ್ಮನ್ನು ಕೈ ಬಿಡಬಹುದು, ಒಡ ಹುಟ್ಟಿದವರು ನಿಮ್ಮನ್ನು ಮರ್ತೋಗ್ಬೋದು, ಸಹೋದರಿಯರು, ಸ್ನೇಹಿತರು ಅಷ್ಟೇ ಹಾಕಿ ನಿಮ್ಮ ಗಂಡ, ಹೆಂಡತಿ ಯಾರು ನಿಮ್ಮನ್ನು ಮಾಡ್ತಿರ್ಬೋದು. ನನ್ನ ದೇವರು ಮರೆಯೋದಿಲ್ಲ. ಹಲ್ಲೆಲೂಯಾ. ಮಾತ್ರವಲ್ಲದೆ ಮುಂದೆ 8ನೇ ವಾಕ್ಯ ನೋಡಿದರೆ, ಮಣ್ಣಿನ ನೆಲದಲ್ಲಿ ಅದರ ಬುಡವು ಮುದಿಯಾದರೂ ಮಣ್ಣಿನಲ್ಲಿ ಬೇರು ಸತ್ತರೂ ನೀರಿನ ವಾಸನೆಯಿಂದಲೇ ಅದು ಮೊಳೆತು ಗಿಡದ ಹಾಗೆ ಕವಲೊಡೆಯುವುದು. ಪ್ರಿಯ ದೇವರ ಮಗುವೆ, ಗಿಡವನ್ನು ಎಷ್ಟು ಸ್ಪಷ್ಟವಾಗಿ ಯೋಬನು ವರ್ಣಿಸ್ತಾ ಇದ್ದಾನೆ. ಅದು ಮಣ್ಣಿನಲ್ಲಿ ಊತ ಹಾಕಿರುವಾಗ ಅದು ಅಷ್ಟೇ ನಾವು ಅನ್ಕೋತೀವಿ, ಅಷ್ಟೇ ಮುಗ್ದೋಯ್ತು, ಅದ್ರ ಆಯುಸ್ಸು ಅಷ್ಟೇ, ಗಿಡ ಇನ್ನು ಬೆಳೆಯಲ್ಲ. ಪ್ರಿಯ ದೇವರ ಮಗುವೆ, ಒಂದು ಮಣ್ಣಿನಲ್ಲಿರುವಾಗ ಅದು ಬೇರು ಸತ್ತೋಯ್ತು ಅಂತ ಮನುಷ್ಯರು ಅನ್ಕೋಬೋದು. ಅದು ಬೆಳೆಯೋಕ್ಕೆ ದೊಡ್ಡ ಮಳೆನೇ ಬೇಕಿಲ್ಲ, ಅಥವಾ ತೊಗೊಂಡು ಒಂದು 2 ಬಕೆಟ್ ನೀರು ಹಾಕಬೇಕು ಅಂತ ಬೇಕಿಲ್ಲ, ಒಂದು ಬಿನಿಗೆ ನೀರು ಹಾಕಬೇಕು ಅಂತ ಸಹ ಬೇಕಿಲ್ಲ. ಆದರೆ ಒಂದೇ ಒಂದು ವಾಕ್ಯದ ತೇವಾಂಶ ಸಾಕು, ಅದು ಮತ್ತೆ ಚಿಗುರುತ್ತೆ. ಇವತ್ತು ಸತ್ತೋಗಿರುವಂಥ ಒಂದು ಗಿಡಕ್ಕೆ ಯೋಬನು ವರ್ಣಿಸ್ತಾ ಇದ್ದಾನೆ. ಒಂದು ಸತ್ತೋರುವಂಥ ಗಿಡಕ್ಕೆ ದೊಡ್ಡ ಮಳೆ ಬೇಕಿಲ್ಲ, ಅಲ್ಲಿ ನೀರಿನ ವಾಸನೆ, ಒಂದು ನೀರಿನ ತೇವಾಂಶ ಕಂಡ್ರೆ ಸಾಕು, ಅದು ಮತ್ತೆ ಚಿಗುರುತ್ತೆ. ಹೊಸದಾಗಿ ಬೆಳೆಯುವ ಗಿಡ ಯಾವ ರೀತಿ ಚಿಗುರುತ್ತೋ ಅದೇ ಪ್ರಕಾರ ಚಿಗುರುತ್ತೆ. ಇವತ್ತು ಪ್ರಿಯ ದೇವರ ಮಗುವೆ, ಈ ಒಂದು ವಿಡಿಯೋನು ನೋಡುತ್ತಿರುವಂಥ ನಿನ್ನ ಜೀವಿತದಲ್ಲಿ ಸತ್ತಂಥ ವಿಷಯಗಳು ಅನೇಕವಿದೆ. ಆದರೆ ಇವತ್ತು ಸತ್ತೋಗಿರುವಂಥ ವಿಷಯಗಳು ನಿನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ನಿನ್ನ ಆತ್ಮಿಕ ಜೀವಿತಕ್ಕೆ ಬೆಳೆಯಕ್ಕಾಗದ ರೀತಿಯಲ್ಲಿ ಅನೇಕ ವಿಷಯಗಳು ತಡೆಯಾಗಿದೆ. ಇವತ್ತು ಪ್ರಿಯ ದೇವರ ಮಗುವೆ, ನಿನ್ನ ಪರಿಸ್ಥಿತಿ, ನಿನ್ನ ಜೀವಿತದಲ್ಲಿ ಅನೇಕರನ್ನ ದೇವರೇ, ಹೌದು ನನ್ನ ಲೈಫ್ ಇಷ್ಟೇ, ಇದು ಡೆಡ್ ಎಂಡ್, ಮುಗಿದೋಯ್ತು, ನನಗೆ ಯಾರೂ ಸಹಾಯಕರಿಲ್ಲ, ಬಂಧು ಮಿತ್ರರಿಲ್ಲ, ನನ್ನ ನಂಬಿದವರೆಲ್ಲ ದೂರ ಇದ್ದಾರೆ, ನನ್ನ ಹೆಸರೆಲ್ಲ ದೂರ ಇದ್ದಾರೆ. ನೋ, ನಿನ್ನ ಸಂಗಡ ಕರ್ತನಾದ ಯೇಸು ಕ್ರಿಸ್ತನಿದ್ದಾನೆ. ಇವತ್ತು ನನ್ನ ಜೀವಿತ ಲೈಫ್ ಇಷ್ಟೇ ಡೆಡ್ ಎಂಡು,
ಎಲ್ಲವನ್ನು ಕಳ್ಕೊಂಡಿದ್ದೀನಿ ಅನೇಕರು ಅನ್ಕೊತಾ ಇರ್ಬೋದು. ಪ್ರಿಯ ದೇವರ ಮಗುವೆ, ಇವತ್ತು ನಿನ್ನ ಜೀವಿತದಲ್ಲಿ ನೀನು ಏನೇ ಕಳ್ಕೊಂಡಿರ್ಬೋದು, ಒಡ ಹುಟ್ಟಿದವ್ರನ್ನ ಮರ್ತೋಗಿರ್ಬೋದು, ಸ್ವಂತದವ್ರನ್ನ ಮರ್ತೋಗಿರ್ಬೋದು. ಪ್ರಿಯ ದೇವರ ಮಗುವೆ, ನಿನ್ನ ಜೀವಿತ ಬೆಳೆಯೋದಕ್ಕೆ ದೊಡ್ಡ ಮಳೆ ಬೇಕಿಲ್ಲ, ದೇವರ ವಾಕ್ಯ. ಪ್ರಿಯ ದೇವರ ಮಗುವೆ, ಹೌದು, ಆ ಒಂದು ನೀರನ್ನು ಸತ್ಯವೇದ ನೋಡುವುದಾದರೆ ಒಂದು ವಾಕ್ಯಕ್ಕೆ ಹೋಲಿಕೆ ಆಗಿದೆ. ಮಾತ್ರ ಅದು ನೀರು ಪವಿತ್ರ ಆತ್ಮನನ್ನು ಸೂಚಿಸ್ತದೆ. ಈ ಒಂದು ದೇವರ ವಾಕ್ಯ ಎಂಬ ತೇವಾಂಶ ನಿನ್ನ ಜೀವಿತದಲ್ಲಿ ಬರುವುದೇ ಆದರೆ ಸತ್ತೋಗಿರುವಂಥ ವಿಷಯಗಳು, ಡೆಡ್ ಎಂಡ್ ಇನ್ನು ಮುಗಿದು ಅನ್ನೋ ವಿಷಯಗಳ ಮೇಲೆ ನನ್ನ ದೇವರು ಕಾರ್ಯ ನಡೆಸ್ತಾರೆ. ಹಲ್ಲೆಲೂಯಾ. ಎಷ್ಟು ಜನ ನಂಬ್ತೀರಾ? ಇವತ್ತು ಪ್ರಿಯ ದೇವರ ಮಗುವೆ, ಆ ಮರಕ್ಕೊಂದು ನಿರೀಕ್ಷೆ ಇದೆ. ನನ್ನನ್ನು ಕಡ್ದು ಹಾಕಿದ್ರು ನಾನು ಮತ್ತೆ ಬೆಳಿತೀನಿ ಅಂತ. ಇವತ್ತು ನಿನಗೊಂದು ನಿರೀಕ್ಷೆ ಇರಬೇಕು. ನಿನ್ನ ಜೀವಿತದಲ್ಲಿ ವಾಕ್ಯವೆಂಬ ತೇವಾಂಶ ಒಂದೇ ಒಂದು ಸ್ವಲ್ಪ ಟಚ್ ಆದರೆ ಸಾಕು, ನನ್ನ ಜೀವಿತ ಬದಲಾಗುತ್ತೆ. ನನ್ನ ಜೀವಿತ ಈಗಿರೋ ಪ್ರಕಾರವಲ್ಲ. ಇವತ್ತು ನಾನು ಈ ರೀತಿ ಇರ್ಬೋದು, ಮುಂದೆ ನನ್ನ ದೇವರು ಅದ್ಭುತವಾಗಿ ನಡೆಸ್ತಾರೆ. ಇವತ್ತು ನಾನು ದುಃಖದಲ್ಲಿರ್ಬೋದು, ನನ್ನ ದೇವರು ಮುಂದೆ ಅದ್ಭುತವಾಗಿ ನಡೆಸ್ತಾರೆ. ಇವತ್ತು ನನ್ನ ಕಣ್ಣೀರಿನ ಅವಸ್ಥೆಯಲ್ಲಿರ್ಬೋದು, ಮುಂದೆ ನನ್ನ ದೇವರು ಆ ಕಣ್ಣೀರಿನ ಪರಿಸ್ಥಿತಿಗಳನ್ನು ಬದಲಾಯಿಸ್ತಾರೆ. ಎಷ್ಟು ಜನ ನಂಬ್ತೀರಾ? ಆ ಒಂದು ಮರಕ್ಕಿರುವಂಥ ನಂಬಿಕೆ ಇವತ್ತು ನಮಗೆ ಬರಬೇಕು. ಆ ಮರಕ್ಕೊಂದು ನಿರೀಕ್ಷೆ ಇದೆ. ಇವತ್ತು ನನ್ನ ಬುಡ ಸತ್ತೋಗಿರ್ಬೋದು, ನೀರಿನ ವಾಸನೆ ಒಂದು ತೇವಾಂಶ ನೋಡ್ತಾ ಇದ್ದಂಗೆ ಆ ಮರ ಯಾವ ರೀತಿ ಒಂದು ಚಿಗುರುತ್ತೋ ಅದೇ ಪ್ರಕಾರ ಇವತ್ತು ನಾವು ಚಿಗುರಬೇಕು. ಅದನ್ನೇ ದೇವರು ಇಷ್ಟಪಡೋದು. ದಿನ ದಿನ ಕುರುಗಿ ಚಿಂತೆಯಲ್ಲಿರೋದಕ್ಕಾಗಿ ದೇವ್ರು ನಿನ್ನ ಕರೆದಿಲ್ಲ. ಗೋಳಾಡ್ಕೊಂಡಿರೋದಕ್ಕಾಗಿ ದೇವ್ರು ಕರೆದಿಲ್ಲ. ಇವತ್ತು ನಿನ್ನ ಪರಿಸ್ಥಿತಿ ನೋಡ್ಕೊಂಡು ನಿನ್ನ ಹಂಗಿರ್ಬೇಕು ಅಂತ ದೇವ್ರು ಕರೆದಿಲ್ಲ. ಇವತ್ತು ಮರ ಯಾವ ರೀತಿ ಆ ಒಂದು ನೀರಿನ ವಾಸನೆ ಎಂಬ ತೇವಾಂಶ ಬರುತ್ತಿರುವಾಗ ಅದು ಚಿಗುರುತ್ತೋ ಅದೇ ಪ್ರಕಾರ ಈ ಒಂದು ವಿಡಿಯೋ ಯಾರ್ಯಾರು ನೋಡ್ತಿದ್ರೋ ನಿನ್ನ ಜೀವಿತ ದೇವರ ವಾಕ್ಯ ಎಂಬ ತೇವಾಂಶ ಇಳಿದು ಬರುವುದೇ ಆದರೆ ಪರಿಸ್ಥಿತಿಗಳು ಮಾರ್ಪಟ್ಟುಂಟಾಗುತ್ತೆ. ದೇವ್ರು ಮಾಡುವಂಥ ಅದ್ಭುತ ಕಾರ್ಯಗಳನ್ನು ನಿನ್ನ ಕಣ್ಣುಗಳಲ್ಲೇ ನೀವು ನೋಡ್ತೀಯ. ಹಲ್ಲೆಲೂಯಾ. ನೀನು ಮಾಡೋದು ದೇವ್ರು ಮಾಡೋದು ಅದ್ಭುತ ಕಾರ್ಯಗಳು ನೀನು ನೋಡೋದಲ್ಲ, ನಿನ್ನ ಅಕ್ಕಪಕ್ಕ ನಿನ್ನ ಕುಟುಂಬವರು ನೋಡುವಾಗೆ ದೇವ್ರು ಕಾರ್ಯ ಮಾಡ್ತಾರೆ. ಏಷ್ಯಾ 45 ಯೆಹೋವನ ಮಹಿಮೆ ಗೋಚರವಾಗುವುದು, ಎಲ್ಲ ಜನರು ಸೇರಿ ಒಟ್ಟಾಗಿ ಅದನ್ನು ಕಾಣುವರು. ಇವತ್ತು ನೀನು ಜೀವಿತದಲ್ಲಿ ವಾಕ್ಯವೆಂಬ ತೇವಾಂಶ ಇಳಿದು ಬರುವುದೇ ಆದರೆ ನಿನ್ನ ಕುಟುಂಬದಲ್ಲಿ ದೇವರ ಮಹಿಮೆ ಕಾಣಲ್ಪಡುತ್ತದೆ, ನಿನ್ನ ಜೀವಿತದಲ್ಲಿ ದೇವರ ಮಹಿಮೆ ಕಾಣಲ್ಪಡುತ್ತದೆ, ನಿನ್ನ ಆತ್ಮಿಕ ಜೀವಿತದಲ್ಲಿ ಒಂದು ಬದಲಾವಣೆ ಕಾರ್ಯ ಉಂಟಾಗುತ್ತೆ. ಹಲ್ಲೆಲೂಯಾ. ಎಷ್ಟು ಜನ ನಂಬ್ತೀರಾ? ಹೌದಲ್ವಾ? ಈ ಒಂದು ಮುಂಜಾನೆ ವೇಳೆಯಲ್ಲಿ ಈ ಒಂದು ಸಮಯದಲ್ಲಿ ಯಾರ್ಯಾರು ಈ ಒಂದು ವಿಡಿಯೋ ನೋಡ್ತಿದ್ದೀರೋ ನಿಮ್ಮ ಜೀವಿತದಲ್ಲಿ ವಾಕ್ಯವೆಂಬ ತೇವಾಂಶ ಸದಾಕಾಲ ನೇನಿಲ್ಲಲಿ. ಯಾಕಂದರೆ ಎಲ್ಲಿ ವಾಕ್ಯವಿರುತ್ತದೋ ಅಲ್ಲಿ ಬಿಡುಗಡೆ ಉಂಟು, ಎಲ್ಲಿ ವಾಕ್ಯವಿರುತ್ತೋ ದೇವರ ಪ್ರಸನ್ನತೆ ಅಲ್ಲುಂಟು. ಪ್ರಿಯ ದೇವರ ಮಗುವೆ, ಇವತ್ತು ನಿಮಗೆ ಒಂದು ನಂಬಿಕೆ ಇರಬೇಕು, ಒಂದು ನಿರೀಕ್ಷೆ ಇರ್ಬೋದು. ಇವತ್ತು ನಾನು ಸೋತೋಗಿರ್ಬೋದು, ಇವತ್ತು ನಾನು ಬಿದ್ದೋಗಿರೋ ಅವಸ್ಥೆ ಇರ್ಬೋದು. ನನ್ನ ಕರ್ತನು ನನ್ನ ಜೀವಿತದಲ್ಲಿ ಬದಲಾಯಿಸಿ ನನ್ನ ಕರ್ತನ ಸಂಗಡದು ನಡೆಸುವವನಾಗಿದ್ದಾನೆ. ಆ ಮರಕ್ಕಿರುವಂಥ ನಿರೀಕ್ಷೆ ನನಗೂ ಇದೆ ಅಂತ ಎಷ್ಟು ಜನ ನಂಬ್ತೀರಾ? ಇವತ್ತು ಅಂಥ ಮರಕ್ಕಿರುವಂಥ ನಿರೀಕ್ಷೆ ಇರುವುದಾದರೆ ಆಮೇಲೆಂದು ಟೈಪ್ ಮಾಡಿ. ಯಾಕಂದರೆ ನಿಮ್ಮ ಜೀವಿತದಲ್ಲಿ ಒಂದು ನಿರೀಕ್ಷೆ ಇದೆ. ಆ ನಿರೀಕ್ಷೆಯನ್ನು ನಡೆಸುವುದೇ ನನ್ನ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ಆಮೇನ್. ಹೌದು, ಈ ಸಮಯದಲ್ಲಿ ವಾಕ್ಯ ಯಾರು ನೋಡ್ತಾರೆ ನಿಮ್ಮೆಲ್ಲರನ್ನು ದೇವರು ಆಶೀರ್ವದಿಸಲಿ. ನಿಮ್ಮ ಪ್ರಾರ್ಥನೆ ಮನವಿ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾವು ನಿಮಗಾಗಿ ಪ್ರಾರ್ಥಿಸ್ತೀವಿ. ಆಮೇಲೆ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇಲೆ.